ನೀವು ಯಾವತ್ತಾದರೂ ನಿಮ್ಮ ಶೇರ್ಸ್ ಅನ್ನು ಒಂದು ಡಿಮ್ಯಾಟ್ ಅಕೌಂಟ್ ಇಂದ ಇನ್ನೊಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಒಂದು ವೇಳೆ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಅನ್ನು ಕನ್ಸಾಲಿಡೇಟ್ ಮಾಡ್ತಿರಬಹುದು ಅಥವಾ ಬ್ರೋಕರ್ಸ್ ಅನ್ನು ಸ್ವಿಚ್ ಮಾಡ್ತಿರಬಹುದು. ರೀಸನ್ ಏನೇ ಇದ್ರೂ ಶೇರ್ಸ್ ಅನ್ನು ಟ್ರಾನ್ಸ್ಫರ್ ಮಾಡೋದು ಕಷ್ಟವಾಗಿ ಇರಬಹುದು. ಬಟ್ ತೊಂದರೆ ಬೇಡ, ಈ ವಿಡಿಯೋದಲ್ಲಿ ನಿಮಗೆ ನಾವು ಪ್ರಾಸೆಸ್ ಅನ್ನು ಸಿಂಪಲ್ ಸ್ಟೆಪ್ಸ್ ಅಲ್ಲಿ ಹೇಳ್ತೀವಿ. ಅಂಡರ್ಸ್ಟ್ಯಾಂಡಿಂಗ್ ಡಿಮ್ಯಾಟ್ ಅಕೌಂಟ್ಸ್. ಟ್ರಾನ್ಸ್ಫರ್ ಪ್ರಾಸೆಸ್ ಒಳಗೆ ಹೋಗೋ ಮುಂಚೆ ಡಿಮ್ಯಾಟ್ ಅಕೌಂಟ್ ಅಂದ್ರೆ ಏನು ಅಂತ ಒಂದು ಕ್ವಿಕ್ ರೀಕ್ಯಾಪ್ ನೋಡೋಣ ಬನ್ನಿ. ಇದು ನಿಮ್ಮ ಶೇರ್ಸ್ ಅನ್ನು ಡಿಜಿಟಲಿ ಹೋಲ್ಡ್ ಮಾಡೋ ಒಂದು ಡಿಜಿಟಲ್ ಅಕೌಂಟ್. ಇದು ಬ್ಯಾಂಕ್ ಅಕೌಂಟ್ ತರಾನೇ ಮತ್ತು ಇದು ಫಿಸಿಕಲ್ ಶೇರ್ ಸರ್ಟಿಫಿಕೇಟ್ಸ್ ಗಿಂತ ಸೇಫರ್ ಅಂಡ್ ಮೋರ್ ಕನ್ವೀನಿಯಂಟ್ ಕೂಡ. ಆಫ್ಲೈನ್ ಮೆಥಡ್ ಯೂಸಿಂಗ್ ಎ ಡೆಲಿವರಿ ಇನ್ಸ್ಟ್ರಕ್ಷನ್ ಸ್ಲಿಪ್ DIS. ಟ್ರೆಡಿಷನಲ್ ಮ್ಯಾನರ್ ಅಲ್ಲಿ ಶೇರ್ಸ್ ಗಳನ್ನು ಟ್ರಾನ್ಸ್ಫರ್ ಮಾಡೋದು ಡೆಲಿವರಿ ಇನ್ಸ್ಟ್ರಕ್ಷನ್ ಸ್ಲಿಪ್ DIS ಅನ್ನು ಇನ್ವಾಲ್ವ್ ಮಾಡುತ್ತೆ. ಇದನ್ನು ಸ್ಟೆಪ್ ಬೈ ಸ್ಟೆಪ್ ಗೈಡ್ ಮೂಲಕ ಹೇಗೆ ಮಾಡೋದು ಅಂತ ನೋಡೋಣ. ಸ್ಟೆಪ್ 1, ನಿಮ್ಮ ಕರೆಂಟ್ ಸ್ಟಾಕ್ ಬ್ರೋಕರ್ ಇಂದ ಡೆಲಿವರಿ ಇನ್ಸ್ಟ್ರಕ್ಷನ್ ಸ್ಲಿಪ್ ಅನ್ನು ತಗೊಳ್ಳಿ. ಈ ಡಾಕ್ಯುಮೆಂಟ್ ಟ್ರಾನ್ಸ್ಫರ್ ಪ್ರಾಸೆಸ್ಗೆ ಬೇಕಾಗಿರೋ ಎಲ್ಲ ಎಸೆನ್ಷಿಯಲ್ ಡೀಟೇಲ್ಸ್ ಅನ್ನು ಸೇರಿರುತ್ತೆ. ಸ್ಟೆಪ್ 2, ಫಾಲೋಯಿಂಗ್ ಇನ್ಫಾರ್ಮೇಶನ್ ಮೂಲಕ DIS ಅನ್ನು ಕಂಪ್ಲೀಟ್ ಮಾಡಿ. ಇಂಟರ್ನ್ಯಾಷನಲ್ ಸೆಕ್ಯೂರಿಟೀಸ್ ಐಡೆಂಟಿಫಿಕೇಶನ್ ನಂಬರ್ ISIN. ಈ 12 ಡಿಜಿಟ್ ಕೋಡ್ ಶೇರ್ಸ್ನ ಆಥೆಂಟಿಸಿಟಿಯನ್ನು ವೆರಿಫೈ ಮಾಡುತ್ತೆ. ಅದನ್ನು ಕೇರ್ಫುಲ್ ಆಗಿ ಚೆಕ್ ಮಾಡಿ. ಅದರ ಜೊತೆ ISIN ಜೊತೆ ಇರೋ ನಂಬರ್ ಆಫ್ ಶೇರ್ಸ್ ಅನ್ನು ಸ್ಪೆಸಿಫೈ ಮಾಡಿ. ಟಾರ್ಗೆಟ್ ಕ್ಲೈಂಟ್ ID, ಡೆಪಾಸಿಟರಿ ಪಾರ್ಟಿಸಿಪೆಂಟ್ DPID ಮತ್ತು ಕ್ಲೈಂಟ್ ಐಡಿನ ಕಾಂಬಿನೇಷನ್ ಈ 16 ಡಿಜಿಟ್ ಐಡೆಂಟಿಫೈಯರ್. ಮೋಡ್ ಸೆಲೆಕ್ಷನ್. ಸೇಮ್ ಡೆಪಾಸಿಟರಿ ಒಳಗೆ ಶೇರ್ಸ್ ಅನ್ನು ಟ್ರಾನ್ಸ್ಫರ್ ಮಾಡ್ತೀರಾ ಅಂದರೆ ಆಫ್ ಮಾರ್ಕೆಟ್ ಟ್ರಾನ್ಸ್ಫರ್ ಮೋಡ್ ಅನ್ನು ಸೆಲೆಕ್ಟ್ ಮಾಡಿ. ಡಿಫ್ರೆಂಟ್ ಡೆಪಾಸಿಟರೀಸ್ ಮಧ್ಯೆ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಇಂಟರ್ ಡೆಪಾಸಿಟರಿ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ. ಸ್ಟೆಪ್ 3, ಎಲ್ಲ ನೆಸೆಸರಿ ಇನ್ಫಾರ್ಮೇಷನ್ ಅನ್ನು ಫೈಲಿಂಗ್ ಮಾಡಿದ ಮೇಲೆ ಡಾಕ್ಯುಮೆಂಟ್ ಅನ್ನು ಸೈನ್ ಮಾಡಿ ನಿಮ್ಮ ಕರೆಂಟ್ ಬ್ರೋಕರ್ ಹತ್ರ ಸಬ್ಮಿಟ್ ಮಾಡಿ. ಟ್ರಾನ್ಸ್ಫರ್ಗಾಗಿ ಬ್ರೋಕರ್ಗಳು ಫೀ ಅನ್ನು ಚಾರ್ಜ್ ಮಾಡಬಹುದು ಮತ್ತು ಅದು ವೇರಿನೂ ಆಗಬಹುದು. ಸ್ಟೆಪ್ 4, ಅಕ್ನಾಲೆಜ್ಮೆಂಟ್ ಸ್ಲಿಪ್ ಅನ್ನು ಪ್ರೂಫ್ ಆಫ್ ಸಬ್ಮಿಷನ್ ಅಂತ ತಗೊಳ್ಳಿ. ಈ ಸ್ಟೆಪ್ಸ್ ಆದಮೇಲೆ ನಿಮ್ಮ ನ್ಯೂ ಡಿಮ್ಯಾಟ್ ಅಕೌಂಟ್ಗೆ ನಿಮ್ಮ ಶೇರ್ಸ್ ಅನ್ನು 3 ರಿಂದ 5 ದಿವಸ ಒಳಗೆ ಟ್ರಾನ್ಸ್ಫರ್ ಆಗುತ್ತೆ. ಆನ್ಲೈನ್ ಮೆಥಡ್ ಯೂಸಿಂಗ್ CDSL ಆರ್ NSDL's ಈಸಿಯೆಸ್ಟ್ ಆರ್ ಸ್ಪೀಡ್ ಸರ್ವಿಸ್. ಕ್ವಿಕ್ ಆ್ಯಡ್ ಕನ್ವೀನಿಯಂಟ್ಗಾಗಿ ಶೇರ್ಸ್ ಅನ್ನು ಟ್ರಾನ್ಸ್ಫರ್ ಮಾಡೋಕ್ಕೆ ಈಸಿಯೆಸ್ಟ್ ಆರ್ ಸ್ಪೀಡ್ ಸರ್ವಿಸ್ ಆಫರ್ಡ್ ಬೈ CDSL ಆರ್ NSDLಗೆ ರಿಜಿಸ್ಟರ್ ಮಾಡೋ ಮೂಲಕ ಆನ್ಲೈನ್ ಮೆಥಡ್ ಅನ್ನು ನೀವು ಯೂಸ್ ಮಾಡಬಹುದು. ಅದು ಹೇಗೆ ಅಂತ ನೋಡೋಣ. ಸ್ಟೆಪ್ 1, CDSL ಆರ್ NSDL ವೆಬ್ಸೈಟ್ ಆದ cdslindia.comಗೆ ಹೋಗಿ ಮತ್ತು ಈಸಿಯೆಸ್ಟ್ ಅಥವಾ ಸ್ಪೀಡ್ ಸರ್ವಿಸ್ಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಸ್ಟೆಪ್ 2, ಎಲ್ಲ ರಿಕ್ವೈರ್ಡ್ ಡೀಟೇಲ್ಸ್ ಅನ್ನು ಕಂಪ್ಲೀಟ್ ಮಾಡಿ ರಿಜಿಸ್ಟ್ರೇಷನ್ ಫಾರ್ಮ್ ಅನ್ನು ಆನ್ಲೈನ್ನಲ್ಲಿ ಸಬ್ಮಿಟ್ ಮಾಡಿ. ಸ್ಟೆಪ್ 3, ಪ್ರಾಸೆಸಿಂಗ್ ಆಗಿ ಸೆಂಟ್ರಲ್ ಡೆಪಾಸಿಟರಿಗೆ ಫಾರ್ವರ್ಡ್ ಮಾಡೋ ನಿಮ್ಮ ಡೆಪಾಸಿಟರಿ ಪಾರ್ಟಿಸಿಪೆಂಟ್ಗೆ ಕಂಪ್ಲೀಟೆಡ್ ಫಾರ್ಮ್ ಕಾಪಿಯನ್ನು ಸಬ್ಮಿಟ್ ಮಾಡಿ. ಸ್ಟೆಪ್ 4, ರೆಲೆವೆಂಟ್ ಅಥಾರಿಟೀಸ್ ನಿಮ್ಮ ಇನ್ಫಾರ್ಮೇಷನ್ ಅನ್ನು ವೆರಿಫೈ ಮಾಡ್ತಾರೆ ಮತ್ತು 1 ರಿಂದ 2 ದಿವಸ ಒಳಗೆ ನಿಮ್ಮ ಲಾಗಿನ್ ಕ್ರೆಡೆನ್ಷಿಯಲ್ಸ್ ನಿಮಗೆ ಬರುತ್ತೆ. ಸ್ಟೆಪ್ 5, ಒನ್ಸ್ ಲಾಗಿನ್ ಮಾಡಿದ ಮೇಲೆ ನಿಮ್ಮ ಡಿಮ್ಯಾಟ್ ಅಕೌಂಟಿಂದ ನಿಮ್ಮ ಕನ್ವೀನಿಯನ್ಸ್ ಅಲ್ಲಿ ನಿಮ್ಮ ಶೇರ್ಸ್ ಅನ್ನು ನೀವು ಟ್ರಾನ್ಸ್ಫರ್ ಮಾಡಬಹುದು. ನಿಮ್ಮ ನೀಡ್ಸ್ ಮತ್ತು ಪ್ರಿಫರೆನ್ಸಸ್ಗೆ ಸೂಟ್ ಆಗೋ ಮೆಥಡ್ ಅನ್ನು ಚೂಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ತರ ಹೆಲ್ಪ್ಫುಲ್ ಫಿನಾನ್ಷಿಯಲ್ ಟಿಪ್ಸ್ ಅಂಡ್ ಟ್ರಿಕ್ಸ್ಗಾಗಿ ನಮ್ಮ ಅಪ್ಸ್ಟಾಕ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Investment in securities market are subject to market risks. Read all the related documents carefully before investing.